ಅಧ್ಯಕ್ಷರಿಗೆ, ನಮ್ಮ ಪಕ್ಷದ ಎಲ್ಲ ಧುರೀಣರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ನ ಶುರು ಮಾಡೋಣ. ಸುಮಾರು 15 ತಿಂಗಳಾಯಿತು ವ್ಯವಸ್ಥೆ ಬದಲಾಯಿತು. ಸರ್ಕಾರ ಬದಲಾವಣೆಯಾಗಿ ಸುಮಾರು 15 ತಿಂಗಳಾಯಿತು ವ್ಯವಸ್ಥೆ ಬದಲಾಗಿ. 15 ತಿಂಗಳಿಂದಲೂ ನಾವು ಕಾಯ್ತಾ ಇದ್ದೆವು, ನೋಡೋಣ ಏನಾಗ್ತಾ ಇದೆ, ಏನು ಯಾವ ರೀತಿ ಆಗ್ತದೆ. ಯಾಕಂದರೆ ಅವಾಗಲೇ ನಾವು ಪ್ರೆಸ್ ಮೀಟ್ ಮಾಡಿ ಹಿಂದೆಲೇ ಅದು ಇದು ಮಾತಾಡೋಕೆ ಹೋದ್ರೆ ಇವ್ರಿಗೇನು ಹೊಟ್ಟೆ ಊರಿನ ಇವ್ರಿಗೆ ಹೇಳ ಆ ಥರ ಒಂದು ಭಾವನೆ ಬರ್ತದೆ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ಕೊನೆಗೆ ಅನಿವಾರ್ಯವಾಗಿ ಒತ್ತಡ ಜಾಸ್ತಿ ಆಯಿತು. ಹಿಂಗೆಲ್ಲ ಆಗ್ತಾ ಇದೆ, ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ, ದೇಶದ ರಾಜಕಾರಣ ತಾಂಡವಾಡ್ತಾ ಇದೆ, ಆ ಕಾರಣದಿಂದ ನೀವು ಪ್ರೆಸ್ ಮೀಟ್ ಮಾಡಲೇಬೇಕು, ನೀವೇನು ಬೆಂಗಳೂರಿನಲ್ಲಿ ಇರ್ತೀರಾ, ಅನುಭವಿಸ್ತಾ ಇರ್ತಕ್ಕಂಥವ್ರು ನಾವು ಅಂತಕ್ಕಂಥ ವಿಚಾರವನ್ನು ಎಲ್ಲ ನಮ್ಮ ಧುರೀಣರು ಮತ್ತು ನಮ್ಮ ಪಾರ್ಟಿ ಕಾರ್ಯಕರ್ತರು, ಚಂದ್ರಣ್ಣವರು ಮತ್ತು ಎಲ್ಲರೂ ಗಮನಕ್ಕೆ ತಂದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಏರ್ಪಡಿಸಿದ್ದೀವಿ. ಒಂದು ಕಾಲು ವರ್ಷ ಅಂದರೆ 15 ತಿಂಗಳು ಕರೆಕ್ಟಾಗಿ ವ್ಯವಸ್ಥೆ ಬದಲಾವಣೆಯಾಗಿ ಎಲ್ಲರೂ ಸಹ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಅವರ ಗೆಲುವಿಗೆ ಕಾರಣೀಭೂತರಾಗಿದ್ವಿ. ಭಗವಂತನ ಆಶೀರ್ವಾದದಿಂದ ಅವರು ಸಚಿವರು ಕೂಡ ಆಗಿದ್ದರು. ಒಳ್ಳೆಯದಾಗಲಿ. ಬಟ್ ಒಂದೇನೆಂದರೆ, ಇಷ್ಟೊಂದು ಅಧಿಕಾರ ಕೈಗೆ ಸಿಕ್ಕಿರೂ ಸಹ ಕಳೆದ 15 ತಿಂಗಳಿಂದ ನಾವು ಎಲ್ಲಾದರೂ ಬೇಡ ಏನೋ ಅಭಿವೃದ್ಧಿ ಆಗ್ತದಾ, ಏನು ಸಮಾಚಾರ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಎಲ್ಲೂ ಏನೋ ಆ ರೀತಿ ಅನುದಾನ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಬಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಹಳ ದೃಢ. ನಮ್ಮ ಕಾಲದಲ್ಲಿ ಏನು ಒಂದು ಸುಮಾರು ಕೆಲವು ಕೆಲಸಗಳನ್ನ ಬಿಟ್ಟೇ ಹೋಗಿದ್ದು ನಾವು. ಯಾಕಂದರೆ ಆವಾಗ ಕೋಡ್ ಆಫ್ ಕಾಂಡಕ್ಟ್ ಬಂತು. ಆ ಹಿನ್ನೆಲೆಯಿಂದ ಗಂಜಲಗುಂಟೆದು ಒಂದು ದೊಡ್ಡದು 2.25 ಕೋಟಿ ರೂಪಾಯಿದೊಂದು ವೆಚ್ಚದ್ದು 2.34 ನಾನೇ ಹಣ ಹಾಕಿದ್ದೆ, ನಾವೇ ತಗೊಂಡು PWDಯಿಂದ. ಆವಾಗ ಟೆಂಡರ್ ಕರೀಲಿಕ್ಕೆ ಆಗಲಿಲ್ಲ, ಕಾರಣ ಕೋಡ್ ಆಫ್ ಕಾಂಡಕ್ಟ್ ಬಂತು. ಅದೇ ರೀತಿ ಇದು ಇಲ್ಲಿ ಕುರುಬ್ರಳ್ಳಿದೊಂದು ಅಲ್ಲಿ ಇದು ಲಾಸ್ಟ್ ಯಾವುದು ಸಜ್ಜವಸೆ, ಅಲ್ಲಿ ಒಂದು 2.25 ಕೋಟಿದು ಒಂದು ಬ್ರಿಡ್ಜ್ ಆಗಿತ್ತು. ಅದೇ ರೀತಿ ಬೇರೆ ಬೇರೆ ಇಲಾಖೆನಲ್ಲೂ ಸ್ವಲ್ಪ ಕೆಲಸ ಕಾರ್ಯಗಳು ಮುಗಿದಿದ್ದು, ಅದೇ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಂತ ನಾನು ಹೇಳ್ತಾ ಇಲ್ಲ, ಜನಗಳು ಹೇಳ್ತಾ ಇದ್ದಾರೆ, ನೋಡಿದವ್ರು ಹೇಳ್ತಾ ಇದ್ದಾರೆ. ಒಂದು ಏನಂತ ಅಂದರೆ, ಒಂದು ಕೆಲಸ ಕಮ್ಮಿ ಆಗಲಿ ಸಂತೋಷ, ಅಭಿವೃದ್ಧಿ ಸಣ್ಣ ಪುಟ್ಟದಾಗಿ ಕುಂಠಿತವಾಗಿರಲಿ, ನಮ್ದೇನು ಅಭ್ಯಂತರ ಇಲ್ಲ. ದ್ವೇಷದ ರಾಜಕಾರಣ ಮಾಡೋದು ನಿಜಕ್ಕೂ ಒಳ್ಳೆಯದಲ್ಲ. ಇದು ಒಂದು ಸಾರಿ ಶಾಸಕರಾದಮೇಲೆ ನಾನು ಹಲವಾರು ಸಂದರ್ಭದಲ್ಲಿ, ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಹೇಳಿದ್ದೆ, ಶಾಸಕರಾದಮೇಲೆ ನಾನು JDSಗೆ ಶಾಸಕ ಅಲ್ಲ, ಎಲ್ಲರಿಗೂ ಶಾಸಕರು ನಾನು, ನಮ್ಮ ಎಲ್ಲ ಮತದಾರರಿಗೂ ಮತ್ತು ಎಲ್ಲರಿಗೂ ಶಾಸಕರಾಗಿ ಆ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ನಾನು ಮಾಡಿದ್ದೆ. ಯಾವುದೇ ದ್ವೇಷದ ರಾಜಕಾರಣನ ನಾನು ನನ್ನ ಅವಧಿನಲ್ಲಿ ಮಾಡಲಿಲ್ಲ. ಇವತ್ತು ಏನಾಗಿದೆ, ದ್ವೇಷದ ರಾಜಕಾರಣ ಆ್ಯಕ್ಚುಲಿ ತಾಂಡವಾಡ್ತಾ ಇದೆ. ಯಾರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ, ಯಾರು ಕಾಂಗ್ರೆಸ್ ವಿರುದ್ಧ ಅನ್ನೋದಕ್ಕಿಂತ ಯಾರು ಇವತ್ತಿನ ಸಚಿವರಿಗೆ ವಿರುದ್ಧವಾಗಿದ್ದಾರೆ, ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಕೊಬೋದು, ಇಂಥವ್ರಿಗೆ ಹಾಕಬೇಕು, ಇಂಥವ್ರಿಗೆ ಮಾಡಬೇಕು, ಇಂಥವ್ರ ಪರವಾಗಿ ನಾವು ಇರಬೇಕು ಅಂತಕ್ಕಂಥದ್ದು ಯಾವುದು ಎಲ್ಲೂ ಇಲ್ಲ. ಅವ್ರವ್ರಿಗೆ ಬಿಡಬೇಕಲ್ಲ, ಯಾವುದೇ ಅವ್ರವ್ರ ಇದಕ್ಕೆ. ಆದಮೇಲೆ ಏನು ಅವರೇನು ಇದು ಪ್ರಜಾಪ್ರಭುತ್ವ, ಜನಗಳ ದಣಿಗಳಲ್ಲಿ ಅವರೇನು ರಿಸಲ್ಟ್ ಕೊಡ್ತಾರೆ ಅದನ್ನು ಒಪ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ಒಂದೇ ಒಂದು ನಮ್ಮದು ಹಾಲಿನ ಸೊಸೈಟಿಗಳಿದ್ದಾವೆ. ಹಾಲಿನ ಸೊಸೈಟಿಗಳು ಚುನಾವಣೆ ನಡಿಬೇಕಾಗಿದೆ. ಚುನಾವಣೆ ನಡಿಬೇಕಾದ್ರೆ ಅವ್ರದ್ದು ಈಗ ನವೆಂಬರ್ 10ನೇ ತಾರೀಕು, ನವೆಂಬರ್ ತಿಂಗಳಲ್ಲೇನೋ ಡೇಟ್ ಫಿಕ್ಸ್ ಆಗಿದೆ, ಅಂದ್ರೆ ಒಕ್ಕೂಟಕ್ಕೆ ಒಂದು ಚುನಾವಣೆ ಆಗಲಿ. ಈ ಇರ್ತಕ್ಕಂಥ ಒಂದು 70-80 ಸೊಸೈಟಿಗಳು ಏನಿದೆ ಅವುಗಳು ಚುನಾವಣೆ ಆಗಬೇಕು. ಅವುಗಳು ಚುನಾವಣೆನ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಯಾವುದೇ ರಾಜಕೀಯ ದ್ವೇಷ ಇಟ್ಕೊಂಡಂಗೆ ಚುನಾವಣೆ ಮಾಡಬೇಕಾಗ್ತದೆ. ಇವತ್ತು ಏನಾಗ್ತಾ ಇದೆ, ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಯಾವ ಸೊಸೈಟಿಗಳಿದ್ದಾವೆ ಅದಕ್ಕೆ ಚುನಾವಣೆನ ARCS ಮೂಲಕ ಮಾಡಿಸ್ತಾ ಇದ್ದಾರೆ. ಎಲ್ಲಿ ಅವ್ರಿಗೆ ವ್ಯತ್ಯಾಸ ಇದೆ, ಎಲ್ಲಿ ಅವ್ರಿಗೆ ವಿರುದ್ಧವಾಗಿದೆ ಅಂತಕ್ಕಂಥವ್ರ ಕಡೆ ಹೋಗ್ತಲೇ ಇಲ್ಲ.
ಅವ್ರಿಗೆ ಚುನಾವಣೆನೂ ಮಾಡೋದು ನವೆಂಬರ್ 10ನೇ ತಾರೀಕು. ನವೆಂಬರ್ 10ನೇ ತಾರೀಕೊಳಗೆ ನಮ್ಮ ಒಂದು ಹೈಕೋರ್ಟ್ ತೀರ್ಮಾನ ಆಗಿರ್ತಕ್ಕಂಥದ್ದು, ನಮ್ಮ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಹಾಲು ಒಕ್ಕೂಟದ ವ್ಯವಸ್ಥೆನಲ್ಲಿ ಬರ್ತಕ್ಕಂಥ ಎಲ್ಲ ಸೊಸೈಟಿಗಳು ಏನಿದೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏನಿದೆ, ಅವುಗಳೆಲ್ಲ ಚುನಾವಣೆನೂ ಆಗಬೇಕಾಗ್ತದೆ. ಇವತ್ತಿನ ARCS ಏನು, ಅವರು ಯಾರು ಶಾಸಕರು ಏನು ಹೇಳ್ತಾರೋ ಅಥವಾ ಮಂತ್ರಿಗಳು ಏನು ಹೇಳ್ತಾರೋ ಅಷ್ಟು ಮಾತ್ರ ಮಾಡ್ತೀನಿ, ನೀವು ಇನ್ನೇನಾದ್ರೂ ಮಾಡಲೇಬೇಕು ಅಂತ ಅನ್ನೋದಾದರೆ ನೀವು ಹೋಗಿ ಅವರಿಂದ ಫೋನ್ ಮಾಡಿ, MLA ಅವರಿಂದಲೋ MLC ಅವರಿಂದಲೋ ಫೋನ್ ಮಾಡಿಸಿ ಅಂತ ದುರಾಂಕಾರದ ಮಾತನಾಡ್ತಾ ಇದ್ದಾರೆ. ನಾನು ಇದನ್ನು ಖಂಡಿಸ್ತೀನಿ. ಏಕೆಂದರೆ ನಾವು ಇದ್ದೀವಿ, ರಾಜಕೀಯ ವ್ಯವಸ್ಥೆ ಬರ್ತದೆ ಹೋಗ್ತದೆ. ಅವರು ಪರ್ಮನೆಂಟಾಗಿ ಅದು ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಒಬ್ಬರಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಬೇಕಾದ್ದು ಗುರುತರವಾದ ಕರ್ತವ್ಯ ಅಧಿಕಾರಿಗಳದ್ದು ಗುರುತರವಾದಂಥ ಕರ್ತವ್ಯ. ಅವ್ರು ಹೇಳ್ತಾರೆ ಅವರು ಕುಣಿ ಅಂದರೆ ಕುಣಿತೀವಿ, ಬೇಡ ಅಂದ್ರೆ ನಿಲ್ತೀವಿ ಅನ್ನೋದಲ್ಲ. ನಾಳೆಗೆ ಹೆಚ್ಚು ಕಮ್ಮಿ ಆದ್ರೆ ತಲೆಗೆ ಬರುತ್ತೆ ಅಧಿಕಾರಿಗಳಿಗೆ. ನಾನು ಕೂಡ ಒಬ್ಬ ಅಧಿಕಾರಿಯಾಗಿ 30 ವರ್ಷ ಕೆಲಸ ಮಾಡಿರೋ ಅನುಭವ ನನಗೂ ಕೂಡ ಇದೆ. ಈಗ ನಾನು ಒತ್ತಾಯ ಮಾಡ್ತೀನಿ ನಿಮ್ಮ ಮೂಲಕ, ಇವತ್ತು ಎಲ್ಲ ಸೊಸೈಟಿಗಳಿಗೂ ಏನು ಹಾಲು ಒಕ್ಕೂಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸೊಸೈಟಿಗಳು ಏನಿದೆ ಎಲ್ಲನೂ ಟೈಮ್ ಫ್ರೇಮ್ನಲ್ಲಿ ಇವತ್ತು ಚುನಾವಣೆಗಳಾಗಬೇಕು. ಆಮೇಲೆ ಅವರೆಲ್ಲ ಸೇರಿ ಒಕ್ಕೂಟದ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಒಕ್ಕೂಟ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ಮಾಡಲಿ, ಎಲ್ಲ 70 ಸೊಸೈಟಿ ಇದ್ದಾವೋ 80 ಸೊಸೈಟಿ ಇದ್ದಾವೋ ಎಲ್ಲ ಮಾಡಲಿ. ಕೊನೆಗೆ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾರು ಶಕ್ತಿವಂತರು ಅಥವಾ ಯಾರು ಜನಗಳ ಬೆಂಬಲ ಜಾಸ್ತಿ ಇದೆ ಅವರು ಗೆಲ್ಲಿತಾರೆ. ಒಂದೇನಂತಂದರೆ ಇದು ಖಂಡಿತವಾಗಿ ಈ ದ್ವೇಷದ ರಾಜಕಾರಣ ಬಿಡಬೇಕು. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು, ಜನಗಳಿಗೆ ಅನುಕೂಲ ಆಗಬೇಕು, ಆಡಳಿತ ವ್ಯವಸ್ಥೆ ಚೆನ್ನಾಗಿ ನಡೀಬೇಕು. ಇದನ್ನು ಈಗ ಇರ್ತಕ್ಕಂಥದ್ದು ತಿದ್ದುಕೊಬೇಕಾಗ್ತದೆ. ಈ ದ್ವೇಷದ ರಾಜಕಾರಣವನ್ನು ಬಿಡಬೇಕಾಗ್ತದೆ. ಈ ದಿಕ್ಕಿನಲ್ಲಿ ನಾವು ಇದು ಮೊದಲನೇ ಪ್ರೆಸ್ ಮೀಟ್ ನಮ್ಮದು. ಮೊದಲನೇ ಪ್ರೆಸ್ ಮೀಟ್. ಯಾರೇ ಅಧಿಕಾರಿಗಳಿಗಾಗಲಿ ಅವರೇನಾದ್ರೂ ನಮ್ಮ ವ್ಯಾಪ್ತಿ ಮೀರಿ ನಡ್ಕೊಳೋದಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಹೋರಾಟವನ್ನು ಮಾಡಬೇಕಾಗ್ತದೆ, ಸ್ಟ್ರೈಕ್ ಮಾಡಬೇಕಾಗ್ತದೆ. ಇನ್ನಿತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯ ಒಂದು ಆಯಾಮಗಳನ್ನು ನಾವು ಅನುಸರಿಸಬೇಕೋ ಆ ಎಲ್ಲ ಆಯಾಮಗಳನ್ನ ಅನುಸರಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳಿಗೂ, ತಹಶೀಲ್ದಾರ್ ಇರ್ಬೋದು, DOSP ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, PWD ಇರ್ಬೋದು, ಅಥವಾ ಮೈನರ್ ಇರಿಗೇಷನ್ನವ್ರು ಇರ್ಬೋದು, ARCS ಇರ್ಬೋದು, ಎಲ್ರಿಗೂ ನಾನು ಹೇಳೋದಿಷ್ಟೇ, ಅನ್ಯಾಯ ಮಾಡಬೇಡಿ, ದ್ವೇಷದ ರಾಜಕಾರಣ ಮಾಡಬೇಡಿ. ಎಲ್ಲಿ ಕಾಗೆ ಬೆಳಗದೆ ಅಂತ ಅಂದರೆ ಒಪ್ಪಬೇಡಿ. ಕಾಗೆ ಕರಗದೆ ಅನ್ನೋ ತಾವೆಲ್ಲ ಮಾಡಿ. ಅಧಿಕಾರಿಯಾಗಿದ್ದಂಥವ್ರು ಅನುಸರಿಸ್ಬೇಕಾಗ್ತದೆ, ಕೇಳಬೇಕಾಗ್ತದೆ ಅಲ್ವಾ? ಕೇಳಬೇಕಾಗ್ತದೆ. ಕಾಗೆ ಬೆಳಗದೆ ಅಂತ ಹೇಳಿದ್ರೆ ನೀವು ಕೇಳ್ಬಿಟ್ರೆ ನಾಳೆಗೆ ನೀವು ಸಿಕ್ಕಾಕಿ ಅಂತೀರ. ಅರ್ಥ ಆಯ್ತಾ? ನೀವು ಸಿಕ್ಕಾಕಿ ಅಂದರೆ ಬರೆಯೋರು ನೀವು, ಪರ್ಮನೆಂಟಾಗಿ ಉಳಿಯೋರು ನೀವು. ಅವರವೆಲ್ಲ ಫೋನ್ಗಳಾಗಿರ್ತವೆ, ಇದಾಗಿ ಬರ್ತವೆ. ರಾಜಕಾರಣಿಗಳ ಯಾವ ರೈಟಿಂಗ್ನಲ್ಲಿ ಸಿಕ್ಕಲ್ಲ ಯಾವುದು. ಆ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಕಾನೂನುಬದ್ಧವಾಗಿ ಒಂದು ವ್ಯವಸ್ಥಿತವಾಗಿ ಅನ್ಯಾಯ ಆಗದಂಥ ರೀತಿಯಲ್ಲಿ ಬಡಬಗ್ರ ಕೆಲಸಕ್ಕೆ ಎಲ್ಲರೂ ಶಾಸಕರ ಹತ್ರನೇ ಹೋಗ್ಬೇಕು, ಅಥವಾ ಎಲ್ಲರೂ ಮಂತ್ರಿ ಹತ್ರನೇ ಹೋಗ್ಬೇಕು, ಎಲ್ಲರೂ MLC ಹತ್ರನೇ ಹೋಗ್ಬೇಕು, ಎಲ್ಲರೂ ಇನ್ಫ್ಲೂಯೆನ್ಸ್ ತಂದು ಕೆಲಸ ಮಾಡಿಸ್ಬೇಕು ಅಂತ ಅಂದರೆ ಎಷ್ಟು ಜನ ಇನ್ಫ್ಲೂಯೆನ್ಸ್ ತಗೊಂಡ್ಬರ್ತಾರೆ? ಬಡಬಗ್ರ ಕೆಲಸ ಕಾರ್ಯಗಳಿಗೆ ಅವರೆಲ್ಲ ಕೆಲಸಗಳು ಸಹ ಸುಲಲಿತವಾಗಿ ಆಗಬೇಕಾಗ್ತದೆ. ಅನೇಕ ನಿದರ್ಶನಗಳನ್ನು ಕೊಡಬಲ್ಲೆ. ಇಲ್ಲಿ ಈ ದ್ವೇಷದ ರಾಜಕಾರಣ ಮಾಡಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳನ್ನ ನಾನು ಕೊಡಬಲ್ಲೆ. ಮೊದಲನೇದಾಗಿ ನಾವು ಸೋತು 3 ದಿನಕ್ಕೆ ಅವ್ರದ್ದು ಒಂದು ಅವ್ರದ್ದು ಬಾಡಿಗೆಗೆ ಇದನ್ನು ತೊಗೊಂಡಿದ್ದ 3 ದಿನಕ್ಕೆ ಚೇಂಜ್ ಮಾಡಿದ್ವಿ. ನಮ್ಮ ಜೊತೆ ಓಡಾಡ್ತಾರೆ ಅನ್ನೋದು ಒಂದೇ ಕಾರಣಕ್ಕೆ. ಯಾರು ವೀರೇಂದ್ರ ಅವರು. ಆಮೇಲೆ ಅದು ಹೋಗ್ಲಿ, ಅವರು ಮನೆ ಬಾಡಿಗೆ ಕೊಟ್ಟಿದ್ರು, ಚೇಂಜ್ ಮಾಡಿದ್ರೆ ಬಿಡಿ, ತೊಂದರೆ ಏನಿಲ್ಲ. ಅವರು ಫೇರ್ ಪ್ರೈಸ್ ಶಾಪನ್ನು ಮುಚ್ಚಿಸಿದ್ರು. ಇವತ್ತು ಅವ್ರು ಫೇರ್ ಪ್ರೈಸ್ ಶಾಪ್ ಮುಚ್ಚಿದ್ರು. ಏನು ಅನ್ಯಾಯ ಮಾಡಿದ್ರು? ಎನ್ಕ್ವೈರಿ ಮಾಡಿಸ್ಲಿ. ಅವರೇನ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಏನಾದರೂ ಆಹಾರ ಧಾನ್ಯಗಳನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದರೆ ಅಥವಾ ಏನೋ ತೊಂದರೆಗಳಾಗಿದ್ದರೆ ಕ್ರಮ ತಗೊಳ್ಳಿ. ವ್ಯವಸ್ಥೆ ಇರ್ತದೆ, ಸರ್ಕಾರಿ ಯಂತ್ರ ಇರ್ತದೆ, ಕ್ರಮ ತಗೊಳ್ಳಿ. ಅವ್ರು ಜಸ್ಟ್ ನಮ್ಮ ಜೊತೆನೇ ತಿರುಗಾಡ್ತಾರೆ, ಚಂದ್ರಣ್ಣವ್ರ ಜೊತೆನೇ ತಿರುಗಾಡ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಇನ್ಯಾವ್ದು ಬೇರೆ ಕಾರಣನೇ. ಎರಡನೇದು, ಚಂದ್ರಣ್ಣ ಅವ್ರಿಗೆ ಅವ್ರ ಪಾರ್ಟಿ ಅವ್ರ ಜೊತೆಲಿದ್ದವರು ಸುಮಾರು ವರ್ಷಗಳಿಂದ ಅವ್ರ ಜೊತೆನಲ್ಲೇ ಇದ್ದರು. ನಮಗೆ ಬಂದರು ಅಂತ, ನಮ್ಮ ಕಡೆ ಬಂದರು ಅಂತ ಒಂದೇ ಒಂದು ಇದರಿಂದ ಎಷ್ಟು ತೊಂದರೆಗಳು ಕೊಟ್ಟರು. ಇವತ್ತು ಅವ್ರ ಸೊಸೈಟಿ, ಅವ್ರದ್ದೇನು ಬಂಡವಾಡಿ ಸೊಸೈಟಿ, ಹಾಲಿನ ಸೊಸೈಟಿದು
ಚುನಾವಣೆ ನಾನು ಕೂಡ ARCC ಫೋನ್ ಮುಖಾಂತರ ಮಾತಾಡಿದ್ದೀನಿ, ಇವತ್ತೂ ಮಾಡ್ತಾ ಇಲ್ಲ. ಈ ಗಳಿಗೆಗೂ ಕೂಡ ಇನ್ನೂ ಏನು ಕ್ರಮ ತಗೊಂಡಿಲ್ಲ. ಅಂದರೆ ತೊಂದರೆ ಕೊಡಬೇಕು, ಇವ್ರು ಚುನಾವಣೆಯಲ್ಲಿ ಗೆಲ್ಲಿತಾರೆ, ತಿರ್ಗಾ ನಿಂತ್ಕೊಂತಾರೆ, ಇವರಿಗೆ ತೊಂದರೆ ಆಗಲಿ ಅಂತಕ್ಕಂಥ ಏಕೈಕ ಉದ್ದೇಶ. ಇವರು ಮಧುಗಿರಿನವರಲ್ವಾ? ಮಧುಗಿರಿ ಅಲ್ವಾ ಇವರು? ಬಂಡವಾಡಿ ಮಧುಗಿರಿ ವ್ಯಾಪ್ತಿನಲ್ಲಿ ಬರಲ್ವಾ? ಇವರು ಮಧುಗಿರಿನಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಇರೋದನ್ನ ಕ್ಯಾನ್ಸಲ್ ಮಾಡಿಸ್ಯಾರೆ. ಪರ್ಮನೆಂಟ್ ರೆಸಿಡೆಂಟ್ ಆಫ್ ಮಧುಗಿರಿ ಅಂತ ಅಂದ್ಬಿಟ್ಟು ಅಲ್ಲ, ಎಲ್ಲ ಅಲ್ಲೇ ಇರೋದು. ಆಮೇಲೆ ಇಲ್ಲಿ ಹೋದ ಸಾರಿ ಇದಾಗಿದ್ದಾರೆ, ಏನೋ ಅಧ್ಯಕ್ಷರಾಗಿದ್ದರು, ಮೊನ್ನೆ ಡೈರೆಕ್ಟರ್ ಆಗಿದ್ದರು, ಅದಕ್ಕಿಂತ ಮುಂದೆ ZP-ನಲ್ಲಿದ್ದರು. ಎಲ್ಲ ಇಲ್ಲಿ ನಿಂತು ಎಲ್ಲ ಪ್ರತಿಯೊಬ್ಬರು ಎಲ್ಲ ಜನಗಳು ಗೊತ್ತು, ಎಲ್ಲ ಗೊತ್ತು. ಅವರು ಇರ್ತಕ್ಕಂಥದ್ದು ಕೊಂಡವಾಡಿ, ಅವರು ಜಮೀನಲ್ಲೇ ಇದೆ, ಅವರು ಪಾಸ್ಪೋರ್ಟು ಕೊಂಡವಾಡಿ ಅಡ್ರೆಸ್ನಲ್ಲಿದೆ. ಇವತ್ತು ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಕೊಟ್ಟು ಅವರು ಕೊನೆಗೆ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದು ಇದು ಮಾಡಿ ಸುಮಾರು 4-5 ಪ್ರಕರಣದಲ್ಲಿ ಇವರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದು 7-8 ಪ್ರಕರಣದಲ್ಲಿ ಕೋರ್ಟ್ಗೆ ಹೋಗಿ ಸ್ಟೇ. ಏನು ಕೋರ್ಟ್ನ ಇಂಟರ್ಫಿಯರೆನ್ಸ್ ಮಾಡ್ಕೊಂಡು ಸ್ಟೇ ತಗೊಂಬಂದು ಉಸಿರಾಡ್ಬೇಕ ನಾವು? ಸಿಂಪಲ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಹೊಸ ದೃಢೀಕರಣ ಪತ್ರ ಅಂತಾರಲ್ಲ, ಅದನ್ನೇ ಕ್ಯಾನ್ಸಲ್ ಮಾಡ್ಸ್ಯಾರೆ. ಅಂದರೆ ಆಮೇಲೆ ಅವ್ರು ತಾಳದ ತಕ್ಕನಾಗಿ ತಹಶೀಲ್ದಾರರು ಕುಣಿದು ಆಯಿತು ಅಂತ ಮಾಡಿ ಕಳ್ಸ್ಯಾರ. ನಾನು ಫೋನ್ ಮಾಡಿದ್ರೆ ಸರ್ ನಗ್ತಾರೆ, ಹೆಲ್ಪ್ಲೆಸ್ ಅಂತ. ಒತ್ತಡ ಇಂಥ ಆಡಳಿತ ವ್ಯವಸ್ಥೆ ಬೇಕಾದ ನೋಡಿ, ಯೋಚನೆ ಮಾಡಿ. ಇದು ನಿಜಕ್ಕೂ ನಮ್ಮೆಲ್ಲರ ದೌರ್ಭಾಗ್ಯ ಅಂತ ತಿಳ್ಕೊಬೋದು. ಆಮೇಲೆ ಇದಲ್ದಲೇನೆ ಇನ್ನೇನು ಅನುದಾನ ಬಿಡಿ ಆಯಿತು. ನಾವು ಒಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 300 ಚಿಲ್ಲರೆ ಎಕರೆದೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ಇಲ್ಲಿ ಬೆಲ್ಲದಮಡುಗು ಗೇಟ್ನಲ್ಲಿ ಏನೋ ಇದು ಮಾಡಿ ಆ ಪೀರಿಯಡ್ನಲ್ಲಿ ನೋಟಿಫೈ ಮಾಡಿಸಿ ಇನ್ನೇನು ಮುಂದುವರಿಬೇಕು ಇದಾಗುವಷ್ಟಕ್ಕೆ ಸರ್ಕಾರ ಬದಲಾಯಿತು. ಸರ್ಕಾರ ಬದಲಾದ್ರೂ ಮೇಷ್ಟ್ರು ಬದಲಾದ್ರೂ ಮಗ್ಗಿ ಅದೇ ಇರ್ತದೆ. ಮೇಷ್ಟ್ರುಗಳು ಬದಲಾವಣೆ ಆಗ್ತಾರೆ ಅಷ್ಟೇನೆ, ಮಗ್ಗಿ ಅದನ್ನೇ ಹೇಳ್ಕೊಡ್ಬೇಕಾಗ್ತದೆ. ಕಡ್ತ ಅಲ್ಲೇ ಇದೆ, ಅದನ್ನು ಮುಂದಕ್ಕೆ ತಗೊಂಡೋಗ್ಲೇ ಇಲ್ಲ. ಎಲ್ಲಿಗೆ ನಮಗೆ ಹೆಸರು ಬಂದ್ಬಿಡ್ತದೋ ಅಥವಾ ಇನ್ನು ಸದ್ಯ ನಮ್ಗೆ ಹೆಸರು ಬರೋದು ಬೇಡ, ಜನಗಳಿಗೆ ಒಳ್ಳೇದಾದ್ರೆ ಸಾಕಾಗಿದೆ ಪರಿಸ್ಥಿತಿ. ಆ ದೃಷ್ಟಿನಲ್ಲಿ ನೋಡಬೇಕು ನಾವು ಇಶ್ಯೂಸ್ನ, ಆ ದೃಷ್ಟಿನಲ್ಲಿ ನೋಡ್ಬೇಕಾಗ್ತದೆ ಇಶ್ಯೂಸ್. ಜೊತೆಗೆ ಬೇಕು ಅನ್ನೋದು ಮಾಡ್ಕೊಂತಾರೆ, ರೋಪ್ವೇ ಆಗಲಿ ಇದಾಗಲಿ ಅಲ್ಲೊಂದು ಇದನ್ನು ಕಟ್ಟೋದು, ಇದೆಲ್ಲ ಏನು ಅನುಕೂಲವಾಗಿರ್ತದೋ ಅದಕ್ಕೆ ಬೇಕಾದಂಥದ್ದು, ಏನೋ ರೆಸಾರ್ಟ್ ಮಾಡೋದು, ಅವೆಲ್ಲ ಅವ್ರಿಗೆ ಬೇಕಾದವು ಅವೆಲ್ಲ ಸರಾಗವಾಗಿ ನಡೀತಾ ಇವೆ. ಬಟ್ ಏನಂತ ಅಂದರೆ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ನಿಜವಾಗ್ಲೂ ದುರಂತಮಯವಾಗಿದೆ. ಆಮೇಲೆ ಒಂದು 2-3 ಇದೇನಿದೆ ಕಲ್ಲು ಗಣಿಗಳ ಗುತ್ತಿಗೆಯನ್ನು ಕೂಡ ನಾವು ತಡೆದಿದ್ದು, ಅವತ್ತಿಂದಲೂ ಕೂಡ ತಡೆದಿದ್ದು. ಬೇಡ, ಜನಗಳು ಒತ್ತಡ ಇತ್ತು, ರೈತರುಗಳನ್ನು ಅಡ್ಡ ಮಾಡಿದ್ರು, ಬೇಡ ಇದೆಲ್ಲ ಚೆನ್ನಾಗಿರಲ್ಲ ಅಂತ. ಬಟ್ ಅವೆಲ್ಲ ಈಗ ಸಾಂಗೋಪಾಂಗವಾಗಿ ನಡೀತಾ ಇದ್ದಾರೆ. ಹಾಲು ಉತ್ಪಾದಕರು ಜೊತೆಗೆ ಈಗ ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಏನು ಬೋನಸ್ ಸಹಾಯಧನ ಕೊಡ್ತಿದ್ರು, ಅದು ಇವತ್ತವರೆಗೂ ಬಂದಿಲ್ಲ. ಸುಮಾರು ಇಡೀ ರಾಜ್ಯದಲ್ಲಿ ರೈತರು ಅಂದರೆ ಹಾಲು ಉತ್ಪಾದಕರು ರೈತರೇನೆ. ಹಾಲು ಉತ್ಪಾದಕರು ಅವರು ಇದನ್ನ ಏನು ಅವ್ರಿಗೆ ಬರಬೇಕಾದಂಥ ಸಹಾಯಧನ ಬಂದಿಲ್ಲ. ಆಮೇಲೆ ಒಳ್ಳೆಯದು, ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ತಗೊಂಬಂದಿದ್ದಾರೆ, ಸಂತೋಷ, ನಿಜಕ್ಕೂ ಸಂತೋಷ, ಇದಾಗಬೇಕಾಗಿತ್ತು. ಅದೇ ರೀತಿ DCC ಬ್ಯಾಂಕ್ನಲ್ಲೂ ಸಹ ಈ ಒಂದು ರೋಸ್ಟರ್ ಸಿಸ್ಟಮ್ ಆಗಲಿ ಇದು ಅನ್ವಯ ಆಗಬೇಕು ಅಲ್ವಾ? ಈಗ ಸಹಕಾರಿ ಕ್ಷೇತ್ರದಲ್ಲಿ ಈಗ ರಿಸರ್ವೇಷನ್ ಎಲ್ಲ ಕಡೆ ತಂದಿದ್ದಾರೆ, ಅದಕ್ಕೂ ಬರಬೇಕು ಅಂತ ನನ್ನ ಒತ್ತಾಯ ಅಷ್ಟೇ. DCC ಇದಕ್ಕೂ ಒತ್ತಾಯ. ಮಾತಾಡ್ತಿಲ್ಲ.